2026 ಹೊಸ ವರ್ಷ, ಹೊಸ ಕನಸುಗಳು. ಅದರಲ್ಲೂ ಕರ್ನಾಟಕಕ್ಕೆ ಈ ಬಾರಿ ನಿಜಕ್ಕೂ ಇದೊಂದು ಕೆಲಸ ಆದರೆ ನರೇಂದ್ರ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ, ಜನ ಮತ್ತೊಮ್ಮೆ ನಿಜವಾಗ್ಲೂ ಕರ್ನಾಟಕದ ಮೂಲಕ ಇಡೀ ಇಂಡಿಯಾ ನರೇಂದ್ರ ಮೋದಿಗೆ ಥ್ಯಾಂಕ್ಸ್ ಹೇಳುತ್ತೆ. ಆ ಕೆಲಸ ಏನು ಗೊತ್ತಾ? ಈ 2026ಕ್ಕೆ ಹೊಸ ವರ್ಷಕ್ಕೆ ಇನ್ನೇನು ಬಜೆಟ್ ಬರ್ತಾ ಇದೆ ಫೆಬ್ರವರಿಯಲ್ಲಿ. ಅದು ಮಾಡ್ಬೋದಾದಂಥ ಕೆಲಸ ಏನು ಅಂದರೆ, ಅಂಜನಾದ್ರಿಗೆ ಒಂದು 500 ಕೋಟಿ ಅಥವಾ 1000 ಕೋಟಿ ಕೊಟ್ಟು ಅಭಿವೃದ್ಧಿ ಮಾಡೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಹಳ ಮುಖ್ಯವಾದಂಥ ವಿಚಾರ. ರಾಮನ ಅಯೋಧ್ಯೆಯನ್ನ ಅಭಿವೃದ್ಧಿ ಮಾಡಿದ್ರು. ರಾಮನ ಅಯೋಧ್ಯೆ 500 ವರ್ಷದ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಬಿಜೆಪಿ. ಅದೇ ರಾಮನ ಬಂಟ ಹನುಮಂತ. ರಾಮ ಎಲ್ಲಿದ್ದಾನೋ ಅಲ್ಲಿ ಹನುಮ ಇದ್ದೇ ಇರ್ತಾನೆ. ಅಂತಹ ರಾಮನ ಬಂಟ ಹನುಮಂತ ಹುಟ್ಟಿದಂತ ಅಂಜನಾದ್ರಿಯನ್ನ ಅಭಿವೃದ್ಧಿ ಮಾಡುವ ಮನಸ್ಸನ್ನ ಬಿಜೆಪಿ ಮಾಡುತ್ತಾ? 2026ರಲ್ಲಿ ಸಾಧ್ಯ ಆದ್ರೆ ಬಿಜೆಪಿ ಅದನ್ನು ಮಾಡಬೇಕು. ಬಿಜೆಪಿ ಯಾಕೆ ಮಾಡಬೇಕಿದನ್ನ ಅಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನು ಮಾಡೋ ಮನಸ್ಸು ಮಾಡ್ತಾ ಇಲ್ಲ. ಇವರು ಗ್ಯಾರಂಟಿಗಳಿಗೆ ಹಣ ಕೊಟ್ಕೊಂಡಿದ್ದಾರೆ, 1000 ಕೋಟಿ. ಇವ್ರ ಹತ್ರ ಹಣ ಇಲ್ಲ. ಇಷ್ಟಕ್ಕೂ ಕಳೆದ ವರ್ಷ ಬಹುಶಃ 2024ರ ಅಥವಾ 2025ರ ಮುಂಗಾರು ಅಧಿವೇಶನದಲ್ಲಿ ಇರಬೇಕು, 2024ರಲ್ಲೂ ಅದನ್ನು ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಜನಾರ್ದನ್ ರೆಡ್ಡಿ ಅಲ್ಲಿನ ಆ ಭಾಗದ ಶಾಸಕರು, ಅಂಜನಾದ್ರಿ ಭಾಗದ ಶಾಸಕರು. ಸೊ ಇವರು ಸಹಜವಾಗಿ ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಅಂಜನಾದ್ರಿ ಇದೆ, ಅಭಿವೃದ್ಧಿ ಮಾಡೋದಕ್ಕೆ ಹಣ ಕೊಡಿ ಅಂತ ಕೇಳಿದ್ರು. ಸೊ ಸಿದ್ದರಾಮಯ್ಯನವರು 100 ಕೋಟಿ ಘೋಷಣೆ ಮಾಡಿದ್ರು. ಯಾವಾಗ ಅಂದ್ರೆ, ಇನ್ನೂ ಕೂಡ ಜನಾರ್ದನ್ ರೆಡ್ಡಿ ಬಿಜೆಪಿಯನ್ನ ಸೇರ್ಕೊಂಡಿರ್ಲಿಲ್ಲ, ಆಗ ಘೋಷಣೆ ಮಾಡಿದ್ರು. ಅದಾದ ನಂತರ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಕೊಂಡ್ರು. ನೆಕ್ಸ್ಟ್ ಬಜೆಟ್ ಅಲ್ಲಿ, ನೆಕ್ಸ್ಟ್ ಅನುದಾನದಲ್ಲಿ ಅದು ಬರಲೇ ಇಲ್ಲ. ಅಂದ್ರೆ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿದೆ. ಕೊಪ್ಪಳ ಮಾತ್ರ ಅಲ್ಲ, ಅಷ್ಟು ಕಲ್ಯಾಣ ಕರ್ನಾಟಕ ಭಾಗವನ್ನು ಗೆದ್ದಿರೋದು ಕಾಂಗ್ರೆಸ್. ಕಾಂಗ್ರೆಸ್ಗೆ ಅಂಜನಾದ್ರಿಯನ್ನ ಅಭಿವೃದ್ಧಿ ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ಅಂಜನಾದ್ರಿಗೆ ಒಂದು 100 ಕೋಟಿ ಘೋಷಣೆ ಮಾಡಿ 100 ಕೋಟಿಯನ್ನ ಕೊಟ್ಟಿದ್ದಿದ್ರೆ, ನಿಜಕ್ಕೂ ಅಲ್ಲಿ ಅಯೋಧ್ಯೆಯ ಶ್ರೀರಾಮನ ಕ್ಷೇತ್ರವನ್ನ ಬಿಜೆಪಿ ಅಭಿವೃದ್ಧಿ ಮಾಡ್ತು, ರಾಜ್ಯದಲ್ಲಿ ರಾಮಬಂಟ ಹನುಮನ ಕ್ಷೇತ್ರವನ್ನ ಕಾಂಗ್ರೆಸ್ ಅಭಿವೃದ್ಧಿ ಮಾಡ್ತು ಅಂತ ಜನ ಖುಷಿ ಪಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದೇ ಒಂದು ಖುಷಿಯ ಕೆಲಸ ಅಂತ ಬಿಜೆಪಿ ಅವ್ರೇನು ಹೇಳ್ತಾರಲ್ಲ, ಅದನ್ನ ಮತ್ತೆ ಮತ್ತೆ ಕಾಂಗ್ರೆಸ್ ಕೂಡ ಸತ್ಯ ಮಾಡೋ ಹಾಗೆ ಅಂಜನಾದ್ರಿಗೆ ಕೊಟ್ಟಂತ ಹಣವನ್ನ ಘೋಷಣೆ ಮಾಡಿದ್ದನ್ನ ಕೊಡ್ಲೇ ಇಲ್ಲ. ಪಾಪ ಜನಾರ್ದನ್ ರೆಡ್ಡಿ ಅವರು ಪದೇ ಪದೇ ಕೇಳಿದ್ರು, ಆನೆಗೊಂದಿ ಕ್ಷೇತ್ರದಲ್ಲಿ ಒಂದಷ್ಟು ಆ ಸಮಸ್ಯೆಗಳು, ಅಲ್ಲಿ ಹಂಪಿಯಲ್ಲಿ ವಿದೇಶಿ ಮಹಿಳೆಯನ್ನ ಅಲ್ಲಿ ವಿದೇಶಿ ಮಹಿಳೆಗೆ ಅತ್ಯಾಚಾರ ಮಾಡಿ ಒಂದು ಕೊಲೆ ಮಾಡಿದ್ದಂಥದ್ದು, ಹಾಗೇನೆ ಅಲ್ಲಿಯ ಸ್ಥಳೀಯರನ್ನು ಕೂಡ, ಅಲ್ಲಿ ಹೋಮ್ ಸ್ಟೇ ಮಾಡ್ಕೊಂಡಿದ್ದಂಥ ಸ್ಥಳೀಯರನ್ನು ಕೂಡ ಕೊಂದಿದ್ದು. ಅಂದ್ರೆ ಆ ಕೃತ್ಯದ ನಂತರ ಆ ಹಂಪಿಗೆ ವಿದೇಶಿ ಪ್ರವಾಸಿಗರ ಸಂಖ್ಯೆ 80% ಕುಸಿತ ಆಗಿದೆ ಅಂತ ಲೋಕಸಭೆಯಲ್ಲಿ ಬಹುಶಃ ಯದುವೀರ್ ಒಡೆಯರ್ ಪ್ರಸ್ತಾಪ ಮಾಡಿದ್ರು ಅಂತ ನೆನಪು ನನಗೆ, ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ. ಅದನ್ನ ಅಂದ್ರೆ ಇದಕ್ಕೆ ನೆನಪಾದಾಗ ಸೇರ್ಕೊಂಡು ಹೇಳ್ತಾ ಇದ್ದೀನಿ. ಅಂದ್ರೆ ಆ ವಿಚಾರವಾಗಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಹಂಪಿಗಾಗ್ಲಿ ಅಂಜನಾದ್ರಿಗಾಗ್ಲಿ ಅದನ್ನ ಕನೆಕ್ಟ್ ಮಾಡೋದಿಕ್ಕಾಗ್ಲಿ ಕೇಂದ್ರ ರಾಜ್ಯ ಅಷ್ಟಾಗಿ ಮನಸ್ಸು ಮಾಡ್ತಾ ಇಲ್ಲ. ಕೇಂದ್ರದಲ್ಲಿ ಕೂಡ ಪ್ರಸಾದ್ ಅನ್ನುವಂಥ ಯೋಜನೆ ಇದೆ. 50 ಕ್ಷೇತ್ರಗಳನ್ನ ಅಂದ್ರೆ ಒಂದು ಜಾಗತಿಕ ಮಟ್ಟದಲ್ಲಿ ಪ್ರವಾಸಿ ತಾಣಗಳನ್ನಾಗಿ ಅಭಿವೃದ್ಧಿ ಪಡಿಸಬೇಕು ಅಂತ ಕೇಂದ್ರ ಸರ್ಕಾರ ಕೂಡ ಹೇಳ್ತಾ ಇದೆ. ಅದಕ್ಕೆ ಅಂಜನಾದ್ರಿ ಕೂಡ ಮಾಡಬೇಕು, ಅಂಜನಾದ್ರಿ ಕೂಡ ಅದರಲ್ಲಿ ಬರಬೇಕು. ಯಾಕಂದ್ರೆ ಅಂಜನಾದ್ರಿಗೆ ಆ ಎಲ್ಲ ಅವಕಾಶಗಳು ಕೂಡ ಇದೆ. ಸುಮ್ಮನೆ ಯಾವುದೋ ಒಂದು ಕ್ಷೇತ್ರನ ನೀವು ಅಭಿವೃದ್ಧಿ ಮಾಡೋದಿಕ್ಕೆ ಹಣ ಕೊಡೋದಿಕ್ಕೆ ಆಗಲ್ಲ. ಕೊಟ್ರೆ ಅಂಜನಾದ್ರಿ ಅಂತ ಹನುಮನ ಜನ್ಮಸ್ಥಾನಕ್ಕೇನೆ ಕೊಡಬೇಕು. ಆ ಕಡೆ ಶ್ರೀರಾಮನ ಜನ್ಮಸ್ಥಾನವನ್ನೇನು ಉತ್ತರದಲ್ಲಿ ಅಭಿವೃದ್ಧಿ ಮಾಡಿದಿರೋ, ದಕ್ಷಿಣದಲ್ಲಿ ಹನುಮನ ಜನ್ಮಸ್ಥಾನವನ್ನು ಅಭಿವೃದ್ಧಿ ಮಾಡಿ, ಅಯೋಧ್ಯೆ ರೀತಿಯಲ್ಲೇ ಮಾಡಿ. ಬಿಜೆಪಿಗೆ ರಾಜಕೀಯವಾಗಿ ಒಂದು ದೊಡ್ಡ ಲಾಭವನ್ನ ತಂದು ಕೊಡುವಂಥದ್ದು ಇದು ಅಂತ ನಾನು ರಾಜಕೀಯವಾಗಿ ಹೇಳೋದಿಕ್ಕೆ ಹೋಗಲ್ಲ, ಅದು ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂತ ನೀವು ಹಣ ಮಾಡದೇ ಇದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಕೊಡೋಣ ಅಂತ ಯೋಚನೆ ಮಾಡೋದಕ್ಕೆ ಹೊರಟ್ರೆ, ಅದು ಖಂಡಿತ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರದ ಒಳ್ಳೆಯ ನಡೆ ಅಲ್ಲ. ಕರ್ನಾಟಕದ ಜನ ನಿಮ್ಮನ್ನ ಮೆಚ್ಚೋದಿಲ್ಲ. ಈಗ ಕೊಡಬೇಕು. ನಿಮ್ಮದೇ ಕೊಪ್ಪಳ ಕ್ಷೇತ್ರದಲ್ಲಿ ಬರುತ್ತೆ ಅದು. ಕೊಪ್ಪಳದಲ್ಲಿ ಬಸವರಾಜ್ ಕ್ಯಾವಟೂರ್ ಅವ್ರನ್ನ ಸ್ಪರ್ಧೆ, ಸಂಗಣ್ಣ ಕರಡಿ ಅವ್ರನ್ನ ಬಿಟ್ಟು ಕಳೆದ ಲೋಕಸಭಾ ಚುನಾವಣೆಯಲ್ಲಿ
ಬಸವರಾಜ್ ಕ್ಯಾವಟೂರ್ ಅವರಿಗೆ, ಅಲ್ಲಿನ ಕೊಪ್ಪಳದ ವೈದ್ಯರಿಗೆ ಲೋಕಸಭಾ ಟಿಕೆಟ್ ಅನ್ನು ಬಿಜೆಪಿ ಕೊಡ್ತು. ಅವರು ಸೋತ್ ಹೋದ್ರು. ಸೊ ಅವ್ರು ಸೋತೋದ್ರು ಅಂತ ಕಾರಣಕ್ಕೆ ಕೊಪ್ಪಳ ಕ್ಷೇತ್ರವನ್ನು ಬಿಟ್ಟು ಬಿಡಬಾರ್ದು. ಕೊಪ್ಪಳ ಬಿಜೆಪಿ ಕೈಯಲ್ಲಿದ್ದಂಥ ಕ್ಷೇತ್ರ. ಅಲ್ಲಿ ಹನುಮನ ಜನ್ಮಸ್ಥಳವನ್ನು ಅಭಿವೃದ್ಧಿ ಮಾಡಿದ್ರೆ ಅಲ್ಲಿ ಬಹುಶಃ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು ಬಿಜೆಪಿ ಅಭಿವೃದ್ಧಿ ಮಾಡ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇದನ್ನ ಕಾಂಗ್ರೆಸ್ ಅವರು ಮಾಡ್ತಾರೋ ಬಿಜೆಪಿ ಅವ್ರು ಮಾಡ್ತಾರೋ ನಮಗೆ ಬೇಕಾಗಿಲ್ಲ. ಆದ್ರೆ ಹನುಮನ ಜನ್ಮಸ್ಥಾನ ಅಭಿವೃದ್ಧಿ ಆಗಬೇಕು. ಶ್ರೀರಾಮನ ಅಯೋಧ್ಯೆ ಅಭಿವೃದ್ಧಿ ಆಯ್ತಪ್ಪ, ಅಲ್ಲಿಗೆ ಪ್ರವಾಸಿಗರು ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ, ಕೋಟಿ ಸಂಖ್ಯೆಯಲ್ಲಿ ಬರ್ತಾರೆ. ಯಾಕೆ ಹನುಮನ ಜನ್ಮಸ್ಥಾನಕ್ಕೆ ಬರೋದಿಲ್ಲ? ಹನುಮ ಪರಮ ಭಕ್ತ, ಹನುಮ ಚಿರಾಯು. ಹನುಮ ಅಂದ್ರೆ ಶಕ್ತಿಯ ಸಂಕೇತ. ಹನುಮನ್ನ ಪೂಜಿಸುವಂಥವ್ರು ಜಗತ್ತಿನಾದ್ಯಂತ ಇದ್ದಾರೆ. ಹನುಮಾನ್ ಚಾಲೀಸವನ್ನ ಒಂದು ಭಕ್ತಿಯ ಮಂತ್ರ, ಶಕ್ತಿಯ ಮಂತ್ರ ಅನ್ಕೋತಾರೆ. ಅಂತ ಹನುಮಂತನ ಪುಣ್ಯಕ್ಷೇತ್ರವನ್ನು, ಹನುಮನ ಜನ್ಮಸ್ಥಳವನ್ನ ಅಭಿವೃದ್ಧಿ ಮಾಡೋದು 2026ರಲ್ಲಿ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಹೊರಟ್ರೆ ಖಂಡಿತ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಕೇಂದ್ರದವರಿಗೆ ನಾನು ಯಾಕೆ ಬಿಜೆಪಿ ಸರ್ಕಾರ ಇದನ್ನ ಮಾಡಬೇಕು ಅಂತ ಹೇಳ್ತೀನಿ ಅಂದ್ರೆ, ರಾಜ್ಯದ ತರಹ ಇವರಿಗೆ 50,000 ಕೋಟಿಯನ್ನು 55,000 ಕೋಟಿಯನ್ನು ಗ್ಯಾರಂಟಿಗೆ ತೆಗೆದಿಡಬೇಕು ಅಂತಿಲ್ಲ. ಪ್ರವಾಸೋದ್ಯಮಕ್ಕಲ್ಲಿ ಹಣ ಇದೆ. ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಮಾಡೋದಕ್ಕೆ ವಿಪುಲ ಅವಕಾಶಗಳಿದೆ. ಅದರಲ್ಲೂ ಕೂಡ ಕರ್ನಾಟಕದ ಪ್ರವಾಸೋದ್ಯಮದಲ್ಲಿ ಅಂಜನಾದ್ರಿ ಒಂದು ದೊಡ್ಡ ಹೊಸ ಅವಕಾಶದ ರೀತಿ ಕಾಣಿಸ್ತಾ ಇದೆ. ಇದನ್ನ ಮಾಡಬೇಕು. ಸಿದ್ದರಾಮಯ್ಯನವ್ರು 100 ಕೋಟಿ ಕೊಡ್ಲಿಲ್ಲ. ಆ ಅವಕಾಶವನ್ನು ಬಳಸ್ಕೊಂಡು ಯಾಕೆ ನಮ್ಮ ರಾಜ್ಯದ ಸಂಸದರು, ನಾನು ಇದನ್ನ ಕೇಳೋದು, ರಾಜ್ಯದ ಸಂಸದರಿದ್ದಾರೆ, ಸಂಸದರು ಯಾಕೆ ಅಲ್ಲಿ ಪ್ರವಾಸೋದ್ಯಮ ಸಚಿವರನ್ನ ಪಟ್ಟು ಹಿಡಿದು ಇದನ್ನ ಮಾಡಿಸಬಾರ್ದು? ಇನ್ನು HD ಕುಮಾರಸ್ವಾಮಿ ಇದ್ದಾರೆ, ಇನ್ನು ಸೋಮಣ್ಣವರಿದ್ದಾರೆ, ಇಲ್ಲಿ ಸಚಿವರು ಶೋಭಾ ಕರಂದ್ಲಾಜೆ ಇದ್ದಾರೆ. ಇವ್ರು ಮಾಡಿಸ್ಬೇಕಲ್ವಾ? ಇದನ್ನ ಮಾಡಿಸ್ಬೇಕು. ಈ ಬಾರಿ ಬಜೆಟ್ ಅಲ್ಲಿ ಅಂಜನಾದ್ರಿ ಜಗತ್ ಪ್ರಸಿದ್ಧ ಪ್ರವಾಸಿ ತಾಣವಾಗಿ, ಅಯೋಧ್ಯೆ ನಂತರ ಅಂಜನಾದ್ರಿಗೆ, ಅಲ್ಲಿ ರಾಮನ ಕ್ಷೇತ್ರವನ್ನು ನೋಡಿದವರು ಹನುಮನ ಕ್ಷೇತ್ರವನ್ನು ನೋಡಬೇಕು. ಕರ್ನಾಟಕಕ್ಕೆ ಅದರಿಂದ ಹಣ ಬರುತ್ತೆ, ಅದರಿಂದ ಬಿಜೆಪಿಗೆ ಹೆಸರು ಬರೋದು. ಮುಂದಿನ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಗೆದ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ರಾಜಕೀಯವಾಗಿ ಬಿಡಿ, ನಾನು ರಾಜಕೀಯವನ್ನ ಜಾಸ್ತಿ ಹೇಳೋದಿಲ್ಲ, ರಾಜಕಾರಣದ ಹುಳುಕುಗಳನ್ನ ಹೇಳ್ತಾ ಇರ್ತೀನಿ. ರಾಜಕಾರಣದಲ್ಲಿ ಇರ್ಬೋದಾದಂಥ ಅಭಿವೃದ್ಧಿಗೆ ಅವಕಾಶಗಳೇನಿದೆ ಅದನ್ನ ಹೇಳ್ತೀನಿ. ಹಾಗಾಗಿ ನೀವು ಕೊಪ್ಪಳ ಗೆಲ್ರಿ, ಬಿಡ್ರಿ, ಸೋಲ್ರಿ, ಆದರೆ ಅಂಜನಾದ್ರಿಗೆ ಅವಕಾಶ ಕೊಡಿ. ಹನುಮನ ಜನ್ಮಸ್ಥಳವನ್ನು ಅಭಿವೃದ್ಧಿ ಮಾಡಿ. 2026ರಲ್ಲಿ ಇದು ಬಿಜೆಪಿಯ ಪ್ಲಾನ್ ಆಗಿರಬಹುದಾ? ಆಗಿದ್ರೆ ಒಳ್ಳೆಯದು, ಆಗಿರಬೇಕು. ಇಲ್ಲ ಅಂದರೆ ಕರ್ನಾಟಕದಲ್ಲಿ ನೀವಾದರೂ ಮಾಡಿ. 52,000 ಕೋಟಿಯನ್ನು ಗ್ಯಾರಂಟಿ ಕೊಟ್ಟರು ಕೊಡಿ, ಬಿಟ್ಟರು ಬಿಡಿ. ನಮ್ಮ ಈ ಹನುಮನ ಅಂಜನಾದ್ರಿಗೆ ಖಂಡಿತ ಒಂದು 500 ಕೋಟಿ ಕೊಟ್ಟು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿದರೆ ಜನ ಕಾಂಗ್ರೆಸ್ಸನ್ನು ಮುಸ್ಲಿಂ ಓಲೈಕೆ ಮಾತ್ರ ಅಲ್ಲ, ಹಿಂದೂ ಪರವಾಗಿ ನಿಲ್ಲುವಂಥ ಸರ್ಕಾರ ಅಂತ ಹೇಳುತ್ತೆ. ನೋಡೋಣ ಸಿದ್ದರಾಮಯ್ಯನವರು ಮಾಡ್ತಾರ ಅಂತ. ಇದು ನಮ್ಗನ್ಸಿದ್ದು. ಸೊ ನಿಮಗೇನು ಅನ್ಸುತ್ತೆ? 2026ರಲ್ಲಿ ಏನು ಮಾಡಬೇಕು ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರದಲ್ಲಿರುವಂಥ ಮೋದಿ ಗೌರ್ಮೆಂಟ್? ಇದನ್ನು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೀವೇನು ಹೇಳ್ತೀರಾ? ಸೊ ನಮ್ಗನ್ಸಿದ್ದು, ನಿಮ್ಗನ್ಸಿದ್ದು ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.